ಹಾ ಯಾರು ಹೇಳಿ ಚಂದಾಗೆ ಹಾಲು ತುಪ್ಪ ಉಣ್ಣಾಗಿರ್ಬೇಕು ನೋಡಿ ಅಕ್ಕ. ಹಿಂಗ ಹೌದಕ್ಕ. ತಂಗಿ ಓಯ್ ಅಕ್ಕ, ಅರ್ಧ ರೊಟ್ಟಿ ಅವ್ರಿಕಾಯಿ ಒಣಗಿ ಅರ್ಧ ರೊಟ್ಟಿ ಅವ್ರಿಕಾಯಿ ಒಣಗಿ ಕಟ್ಕೊಂಡು ಹೋಗಂದ್ರೆ ಕಟ್ಕೊಂಡು ಹೋಗ್ತಾನ. ಹಾ ಇದು ಊರೇ ಊರಿಗೆ ಏನ್ ಮಾಡ್ಕೋತಿ ಅಕ್ಕ? ಹುಚ್ಚಿ ಹಾ ಒಬ್ನಿಗೆ ಎಂಟು ಲಗ್ನ ಒಬ್ನಿಗೆ ಮಾಡ್ಕೋಬಾರದು. ಯಾಕೆ ಅಕ್ಕ? ಒಬ್ಬ ಶಟರ್ ಹೊಳದ ಗಂಟೆ ಹಾಕೊಂಡ್ರಿ ಮನ್ಯಾಗ ಹಿಂಗಂದಿ ಊರಿಗೆ ಮಾಡ್ಕೊಂಡ್ರು ಎಷ್ಟು ಸಾಯಕಲ್ ಸಾಯಲೆಲ್ಲ ಮುಟ್ಟಾಗ ಇರ್ತ. ಹಾ ಬರೋಬರಿ ಅಕ್ಕ ನಿಂದು. ಪಂಡಿತಣ್ಣ ಬಬ್ಲಾದಿ 20 ರೂಪಾಯಿ ಕೊಟ್ಟಿರ್ತಾರೆ. ಅವ್ರಿಗೆ ಎಲ್ಲ ತರ ಸ್ಕೂಲ್ ಅಂತೇಳಿ ಆ ತಾಯಿಯಲ್ಲಿ ಬೇಡಿಕೊಳ್ಳುತ್ತೆ. ಹೇಳಿ ತಂಗಿ. ಹಾ ಅಕ್ಕ. ಮಜಪ್ಪಣ್ಣ ಸಲಗರೆ 21 ರೂಪಾಯಿ ಕೊಟ್ಟಿರ್ತಾರೆ. ಅವ್ರಿಗೆ ಎಲ್ಲ ತರ ಸ್ಕೂಲ್ ಅಂತೇಳಿ ಬೇಡುತ್ತಿರು. ಹೇಳ್ತ ಕೇಳು. ಹಾ ಹೇಳಿ ಅಕ್ಕ. 2 ಬಾಟ್ಲಿ 1 ಗ್ಲಾಸ್. ಹಾ 2 ಬಾಟ್ಲಿ 1 ಗ್ಲಾಸ್. 2 ಬಾಟ್ಲಿ 1 ಗ್ಲಾಸ್. ಮಾತನವರ ಫಸ್ಟ್ ಕ್ಲಾಸ್. ಹೇಳ್ಬಿಡು ನೀಟ್ ಹೇಳು. ರಾಜು ಮಾಮ ಬಿರಾದರ್. ಹಾ ಮಣ್ಕೊಂಡು ಹಿಡ್ದಿ. ಅವ ಬಿರಾದರ್ ನಾ ಬಿರಾದರ್ತಿ. ಅವ್ರ ಮನೆಯವ್ರು ಬಂದು ಕೂತಿದ್ರೆ ಏನ್ ಮಾಡ್ತೆ? ಅವ್ರ ಮನೆ ಬಂದ್ರ ಇಬ್ರು ಹಂಚ್ಕೋತೇವು. ಹ್ಯಾಂಗ ಹ್ಯಾಂಗ ಹಂಚೋದು ಗೊತ್ತಾ? ಗೊತ್ತೇ ಅಕ್ಕ. ಸೊಂಟ ಹಿಡ್ಕೊಂಡು ಮ್ಯಾಲ ನಮ್ಮ ಅಕ್ಕ, ಹಾ ಸೊಂಟ ಬಡ್ಡೆಗ ನಾ. ಚಲೋ ಅಕ್ಕ. ಹೇಳು ನೀಟ್ ಹೇಳು. ಯಾಕ ನೀ ಆಯ್ತು ನಡಿ ಹೋಗೋಣ. ನೋಡಿ ಬಹಳ ವಿಶ್ರಾಮದಿಂದ ಬಾಯ್ತು. ಹೌದು ಸ್ವಾಮಿ. ರೇಣುಕಾ, ಏನು ಪತಿದೇವ? ಬೇಗನೆ ನಿನ್ನ ತಾಯಿ ತಂದೆ ಅಪ್ಪಣೆಯನ್ನು ಪಡೆದುಕೊಂಡು ಬರುವಂತಳಾಗು. ಆಗಲಿ ಪತಿದೇವ. ನಮ್ಮ ವಿಚಾಸ ಆಶ್ರಮಕ್ಕೆ ಹೋಗಲೇ ರೇಣುಕಾ. ಆಗಲಿ ಸ್ವಾಮಿ. ತಾವು ಹೇಳುವಂತೆ ಈ ಚಾಸ ಆಶ್ರಮಕ್ಕೆ ಹೋಗಲು ನಡೀಲಿ ಪತಿದೇವ. ಹೋಗಿ ಬರುವಂತಳಾಗು. ಏನು ತಂದವ್ರೆ? ಅಮ್ಮ, ನಾನು ನನ್ನ ಪತಿ ಆಶ್ರಮಕ್ಕೆ ಹೋಗಿ ಬರ್ತಾ ಇದ್ದೀನಿ ತಂದವ್ರೆ. ನನಗೆ ಆಶ್ರಮವನ್ನು ದಯಪಾಲಿಸಬೇಕು ತಂದೆ. ಹೋಗಿ ಬಾರಮ್ಮ ಮಗಳೇ, ಹೋಗಿ ಬಾರಮ್ಮ. ರೇಣುಕಾ, ಏನು ತಂದವ್ರೆ? ಹುಟ್ಟಿದಂತ ಮನೆಗೆ ಕೊಟ್ಟಂತ ಮನೆಗೆ. ಅಮ್ಮ, ಏನು ತಂದವ್ರೆ? ಕೀರ್ತಿ ತರುವ ಭಾರ ನಿನ್ನದು ಮಗಳೇ, ನಿನ್ನದು ನೋಡಮ್ಮ. ಆಗಲಿ ತಂದವ್ರೆ. ರೇಣುಕಾ, ಏನು ತಂದವ್ರೆ? ಹೆಣ್ಣಿನ ಜೀವನೆಂದರೆ ಮಣ್ಣಿನ ಭಿಂದಿಗೆ ಸಮಾನ ಮಗಳೇ, ಮಣ್ಣಿನ ಭಿಂದಿಗೆ ಸಮಾನ. ಅಮ್ಮ, ಆಗಲಿ ತಂದವ್ರೆ. ಮಣ್ಣಿನ ಭಿಂದಿಗೆ ಒಬ್ಬ ಕಾಲು ಜಾರಿ ಧರಣಿಗೆ ಬಿದ್ದು ಒಡೆದರೆ ಮತ್ತೆ ಕೂಡುವುದಿಲ್ಲ ರೇಣುಕಾ. ಇಲ್ಲ ತಂದವ್ರೆ. ಅದರಂತೆ ಗಂಡನ ಮನೆಯಲ್ಲಿ ಹೆಣ್ಣಿನ ಕಾಲು ಜಾರಿದರೆ ಅಮ್ಮ, ಏನು ತಂದೆ? ಗಂಡನ ಮನೆ ಎರವಾಗುವುದು ರೇಣುಕಾ, ಎರವಾಗುವುದು ನೋಡಮ್ಮ. ಅಮ್ಮ, ಏನು ತಂದೆ? ತವರ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗುವಾಗ ರೇಣುಕಾ, ಏನು ತಂದವ್ರೆ? ಕಣ್ಣೀರ ಸುರಿಸುತ್ತ ಹೋಗಬೇಡ ಮಗಳೇ, ಹೋಗಬೇಡಪ್ಪ. ಆಗಲಿ ತಂದವ್ರೆ. ಅಮ್ಮ, ಏನು ತಂದವ್ರೆ? ನಿನ್ನ ಕಣ್ಣೀರ ನೋಡುವ ಶಕ್ತಿ ನನ್ನಲ್ಲಿ ಇಲ್ಲ ಮಗಳೇ, ನನ್ನಲ್ಲಿ ಇಲ್ಲಪ್ಪ.
ನಾನಾದರೂ ಹೇಳ್ತೀನಿ ಕೇಳಪ್ಪ. ಏನು ತಂದೆಯವರೇ ತಾವು ಹೇಳಿದಂತೆ ಕೊಟ್ಟಂತ ಮನೆಗೆ ಕೊಟ್ಟಂತ ಮನೆಗೆ ಆ ಕೀರ್ತಿ ತನ್ನ ತಾವಂತ ಸೇರಿ ತಂದೆಯವರೇ ತಗಿ ಬ್ಯಾಡ ಮಗಳು ಕಣ್ಣಾಗ ನೀರ ಬಿಟ್ಟು ಒಂಟಲ್ಲ ಮಗಳೇ ನಿನ್ನ ತವರು ಬಿಟ್ಟು ಒಂಟಲ್ಲ ಮಗಳೇ ನಿನ್ನ ತವರು ಮಗಳೇ ನಿನ್ನ ತವರೂರ ಬಿಟ್ಟು ಹೊರಟಲ್ಲ ಮಗ ನಿನ್ನ ತವರೂರ ಕೈ ಬೇಡ ಮಗಳೇ ಕಲ್ಲಾಗ ನೀರ ಬಿಟ್ಟು ಹೊರಟಲ್ಲ ಮಗಳೇ ನಿನ್ನ ತವರೂರ ಬಿಟ್ಟು ಹೊರಟಲ್ಲ ಮಗಳೇ ನಿನ್ನ ತವರೂರ ಮಗಳೇ ಎಲ್ಲ ತವರೋರ ಬಿಟ್ಟು ಹೊರಟಲ್ಲ ನಿನ್ನ ತವರೂರಲ್ಲಿ ರಾಜ ವೈಭವ ಮಗಳೇ ತವರೂರಲ್ಲಿ ವೈಭವ ಮಗಳೇ ತವರೂರಲ್ಲಿ ರಾಜ ವೈಭವ ಮಗಳೇ ತವರೂರಲ್ಲಿ ರಾಜ ವೈಭವ ಮಗಳೇ ಗಂಡನ ಮನೆಯಲ್ಲಿ ಸಿಗಲೇಳು ಕಷ್ಟವೇ ಬರಲಿ ಸುಖವೇ ಬರಲಿ ಕಷ್ಟವೇ ಬರಲಿ ಸುಖವೇ ಬರಲಿ ತಾಳಿ ಬಾಳುವ ಮಗಳೇ ತಗಿ ಬ್ಯಾಡ ಮಗಳೇ ಕಲ್ಲಾಗ ನೀರ ಬಿಟ್ಟು ಒಂಟಲ್ಲ ಮಗಳೇ ನಿನ್ನ ತವರೂರ ಬಿಟ್ಟು ಒಂಟಲ್ಲ ಮಗಳೇ ತಗಿ ಬ್ಯಾಡ ಮಗಳೇ ಕಲ್ಲಾಗ ನೀರ ಬಿಟ್ಟು ಹೊರಟಲ್ಲ ಮಗಳೇ ಎಲ್ಲ ತವರೂರ ಬಿಟ್ಟು ಹೊರಟಲ್ಲ ಸಣ್ಣವಳಿ ಹಾಗೆ ಉಣಸಿನಿ ತಿನಸಿನಿ ಸಣ್ಣವಳಿ ಹಾಗೆ ಉಣಸಿನಿ ತಿನಾಸಿನಿ ಸಣ್ಣವಳಿ ಹಾಗೆ ಉಣಸಿನಿ ತಿನಸಿನಿ ಸಣ್ಣವಳಿದ್ದಾಗೆ ಉಣಸಿ ತಿನಸಿ ಬಾಳಾಸಿನಿ ಆಡಿನಿ ಬಂದಾಗ ಅಂಗಾಲ ತೊಳಬೇನೆ ತಲೆ ತುಂಬ ಚರಗ ಹುರ್ದಕ್ಕ ಮಗಳೇ ತಲೆ ತುಂಬ ಚರಗ ಹುರ್ದಕ್ಕ ಮಗಳೇ ತವರೂರು ಕೀರ್ತಿ ಬರಬೇಕ ಮಗಳೇ ತಗಿ ಬ್ಯಾಡ ಮಗಳೇ ಕಲ್ಲಾಗ ನೀರ ಬಿಟ್ಟು ಒಂಟಲ್ಲ ಮಗಳೇ ನಿನ್ನ ತವರೂರ ಬಿಟ್ಟು ಒಂಟಲ್ಲ ಮಗಳೇ ನಿನ್ನ ತವರೂರ ಮಗಳೇ ಎಲ್ಲ ತವರೂರ ಬಿಟ್ಟು ಹೊರಟಲ್ಲ ಮಗ ನಿನ್ನ ತವರೂರ ಅಮ್ಮ ಹೋಗಿ ಬಾರಮ್ಮ ರೇಣುಕ ಹೋಗಿ ಬಾರಮ್ಮ
ಮಗಳೇ, ಕೊಟ್ಟಿದಂತ ಮನೆಗೆ ಕೀರ್ತಿ ತರುವ ಹೊರ ನೀಡುದಪ್ಪ. ಆಗಲಿ ತಂದವರೇ, ನಾನು ಹೋಗಿ ಬರ್ತಾ ಇದ್ದೀನಿ ತಂದವರೇ. ನನಗೆ ಆಶೀರ್ವಾದ ಮಾಡಿಸಬೇಕು. ನಿನಗೆ ಕಲ್ಯಾಣವಾಗಲಿ ಮಗಳೇ, ಹೋಗಿ ಬಾರಪ್ಪ. ಓಂ ನಮಃ ಶಿವಾಯ. ಜಯ ಶಬ್ದಲಿಂಗ ಅಗಡು ಭಂ 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 ಭಂ. ರೇಣುಕೆ ಸಮಯವಾಗುತ್ತಿದೆ, ಬಾ ನಮ್ಮ ಆಶ್ರಮಕ್ಕೆ ಹೋಗೋಣ. ತಾವರಿಗೆ ಹುಟ್ಟಿ ದೇವರಿಗೆ ನೆರಳದ ರಾಮ ರಾಮ, ನಾ ಹುಟ್ಟಿ ಮನೆಗೆ ಯಾರವಾದ ರಾಮ ರಾಮ, ನಾ ಹುಟ್ಟಿ ಮನೆಗೆ ಯಾರವಾದ ರಾಮ ರಾಮ, ಹುಟ್ಟಿ ಮನೆಗೆ ಯಾರವಾದ ರಾಮ ರಾಮ, ನಾ ಹುಟ್ಟಿ ಮನೆಗೆ ಯಾರವಾದ ರಾಮ ರಾಮ, ನಾ ಹುಟ್ಟಿ ಮನೆಗೆ ಯಾರವಾದ ರಾಮ ರಾಮ, ನಾ ಹುಟ್ಟಿ ಮನೆಗೆ ಯಾರವಾದ ರಾಮ ರಾಮ, ಹುಟ್ಟಿ ಮನೆಗೆ ಯಾರವಾದ ರಾಮ ರಾಮ, ಹುಟ್ಟಿ ಮನೆಗೆ ಯಾರವಾದ ರಾಮ ರಾಮ, ನಾ ಹುಟ್ಟಿ ಮನೆಗೆ ಹಲ್ಲಪ್ಪ ರಾಮ ರಾಮ, ನೀ ಪಟ್ಟ ಮನೆಗೆ ಹಸರಾದ ರಾಮ ರಾಮ, ನೀ ಪಟ್ಟ ಮನೆಗೆ ಹಸರಾದ ರಾಮ ರಾಮ, ನೀ ಕೊಟ್ಟ ಮನೆಗೆ ಹಸರಾದ ರಾಮ ರಾಮ, ನೀ ಕೊಟ್ಟ ಮನೆಗೆ ಹಸರಾದ ರಾಮ ರಾಮ, ನೀ ಕೊಟ್ಟ ಮನೆಗೆ ಹಸರಾದ ರಾಮ ರಾಮ, ಮರುತಂಬ ಹೊಳೆಯುತ್ತಪ್ಪ ರಾಮ ರಾಮ, ಮರುತಂಬ ಹೊಳೆಯುತ್ತಪ್ಪ ರಾಮ ರಾಮ, ಮರುತಂಬ ಹೊಳೆಯುತ್ತಪ್ಪ ರಾಮ ರಾಮ, ಮರುತಂಬ ಹೊಳೆಯುತ್ತಪ್ಪ ರಾಮ ರಾಮ, ನಿತಪ್ಪನಲ್ಲ ತವರಿಗೆ ರಾಮ ರಾಮ, ನಿತಪ್ಪನಲ್ಲ ತವರಿಗೆ ರಾಮ ರಾಮ, ನಿತಪ್ಪನಲ್ಲ ತವರಿಗೆ ರಾಮ ರಾಮ, ನಿತಪ್ಪನಲ್ಲ ತವರಿಗೆ ರಾಮ ರಾಮ, ರಾಮ ನಿರಗ ತಪ್ಪಿ ತವರು ಬೇಡ ರಾಮ ರಾಮ, 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 ನಿರಗಾಗಿ ಭಕ್ತರೊಳಗ ಎಲ್ಲಮ್ಮ ರಾಮ ರಾಮ, ಸತ್ತ ತೋರಳ ಜಗದಾಗ 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 ರಾಮ ರಾಮ, ಸತ್ತನ ತೋರಳ ಜಗದಾಗ ಎಲ್ಲಮ್ಮ ರಾಮ ರಾಮ, ನಾಡಿಗೆ ಬಳ್ಳಿ ತಹರು ಬೇಡ 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 ರಾಮ ರಾಮ, ನಾಡಿಗೆ ಬಂದ ಎಲ್ಲಮ್ಮ ರಾಮ ರಾಮ, ವಾಸ ಮಾಡಲ ಹಿರಿಯ ಬುರ್ರಾಗ 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 ರಾಮ ರಾಮ, ವಾಸನ ಮಾಡಲ ಬುರ್ರಾಗ ಎಲ್ಲಮ್ಮ ರಾಮ ರಾಮ, ಭಕ್ತರ ಭಾವಕ ಪಾವನ ತಾಳ 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 ರಾಮ ರಾಮ, ಆಳಶಕ್ತಿ ಎಲ್ಲಮ್ಮ ಉದಯ 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 ಉದಯ
ಏನು ರೇಣುಕಾ? ಏನು ಪತಿದೇವ? ಎನ್ನ ಆಶ್ರಮಕ್ಕೆ ಬಂದಂತೆ ಆಯಿತು. ಆಗಲಿ ಸ್ವಾಮಿ. ರೇಣುಕಾ, ಏನು ಪತಿದೇವ? ನಾನು ಹೇಳಿದ ಆಜ್ಞೆಯಂತೆ ನೀನು ನಡೆದುಕೊಂಡು ಹೋಗಬೇಕು. ಆಗಲಿ ಸ್ವಾಮಿ. ತಾವು ಹೇಳಿದಂತೆ ಆತ್ಮದಂತೆ ನಡೆದುಕೊಂಡು ಹೋಗಲಿಕ್ಕೆ ನಾನು ಸದಾ ಸಿದ್ಧಳಾಗಿರುತ್ತಿದ್ದೇನೆ. ರೇಣುಕಾ, ಏನು ಪತಿದೇವ? ಬಿಳಿದೊಂದು ಹುಟ್ಟು ಬಿಳಿದೊಂದು ತೊಟ್ಟು, ಆಗಲಿ ಸ್ವಾಮಿ. ಕೊರಳಲ್ಲಿ ರುದ್ರಾಕ್ಷಿ ಮಾಳವನ್ನು ಧರಿಸಿ, ಆಗಲಿ ಪತಿದೇವ. ಸಕ್ಕದಿಂದ ಸೆರಪಿನ ಶಿಬಿಯನ್ನು ಮಾಡಿ, ಭಕ್ತಿಲಿಂದ ಮರಳಿನ ಕುಂಭವನ್ನು ಮಾಡಿ, ಮಲಪ್ರಭಾ ನದಿಗೆ ಹೋಗಿ ನನ್ನ ಗುರುವಿನ ಪೂಜೆಗೆ ಶೀತಾಳ ನೀರವನ್ನು ತೆಗೆದುಕೊಂಡು ಬರ್ತೀಯ ರೇಣುಕಾ? ಆಗಲಿ ಸ್ವಾಮಿ. ಬಿಳಿದೊಂದು ಹುಟ್ಟು ಬಿಳಿದೊಂದು ತೊಟ್ಟು, ಕೊರಳಲ್ಲಿ ರುದ್ರಾಕ್ಷಿ ಮಾಳವನ್ನು ಧರಿಸಿ, ಸತ್ಯದಿಂದ ಸೆರಪಿನ ಶಿಬಿಯನ್ನು ಮಾಡಿ, ಭಕ್ತಿಯಿಂದ ಉಸುಕಿನ ಕುಂಭವನ್ನು ತಯಾರು ಮಾಡಿ, ತಮ್ಮ ಪೂಜೆಗೆ ಇದೇ ಮಲಪ್ರಭಾ ನದಿಗೆ ಹೋಗಿ ಹೂವ ಪತ್ರಿ ಸೀತಾಳ ನೀರನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ನನಗೆ ಹಚ್ಚಬೇಕು. ನಿನಗೆ ಜಯವಾಗಲಿ ರೇಣುಕಾ, ಹೋಗಿ ಬರುವಂತಾಗು. ಹೋಗು ಹೋಗು ರೇಣುಕಾ. ಶರಪಿನ ಶಿಂಬಿಯನ್ನು ಮಾಡಿ, ಮರಳಿನ ಕೊಡವನ್ನು ಮಾಡಿ, ನದಿಗೆ ಹೋಗಿ ಶೀತಾಳ ನೀರವನ್ನು ತುಂಬಿಕೊಂಡು ನಿನ್ನ ಮಸ್ತಕದ ಮೇಲೆ ಇಟ್ಟುಕೊಂಡಾಗ ನನ್ನ ಮಂತ್ರ ಶಕ್ತಿಯಿಂದ 2 ಮಕ್ಕಳನ್ನು ಅದೇ ನದಿಯಲ್ಲಿ ಜಲಕ್ರೀಡೆಯನ್ನು ಆಡಬೇಕು ರೇಣುಕಾ. ಅವರ ಮೇಲೆ ನಿನ್ನ ಮನಸ್ಸವನ್ನು ಹರಿದು ಹೋಗಬೇಕು. ಶರಪಿನ ಶಿಂಬಿಯನ್ನು ಹರಿದು ಹೋಗಲಿ, ಮರಳಿನ ಕುಂಭವನ್ನು ಒಡೆದು ಹೋಗಲಿ, ಅಂಗೆ ಒಳಗಿನ ಲಿಂಗವನ್ನು ಗಡ್ಡ ಸರ್ಪವಾಗಲಿ. ಹೋಗು, ನಿನ್ನ ಪತಿವರ್ತ ಧರ್ಮ ಎಷ್ಟರ ಮಟ್ಟಿಗಿರುವುದು ನಾನು ಧ್ಯಾನದೃಷ್ಟಿಯಿಂದ ನೋಡುತ್ತೇನೆ. ಹೋಗು ಮಾಯೆ. ಓಂ ನಮಃ ಶಿವಾಯ ಶತ್ರುಲಿಂಗ ಅಗರ ಈ ಮಧ್ಯೆ ಒಂದು ಹೆಣ್ಮಗಳು ತಲೆ ಮೇಲೆ ಗಿಲಾಸ್ ಮೇಲೆ ಕಳಿಸಿ ಮೇಲೆ ಬೆಂಕಿ, ಆ ಬೆಂಕಿ ಇಟ್ಕೊಂಡು ತಮ್ಮ ಮುಂದೆ ಆಡ್ತಿದ್ದಾಳೆ. ಯಾರೇ ಹೆಣ್ಣು ಮಕ್ಕಳು ಗಂಡ ಮಕ್ಕಳು, ಆ ಎಲ್ಲಮ್ಮ ಬೆಂಕಿ ಅಂದ್ರೆ ಸಾಮಾನ್ಯ ಬೆಂಕಿ ಅಲ್ಲ. ಆ ಬೆಂಕಿ ಕುತ್ತ ಹಂಗೆ ನೋಡಬಾರ್ದು. ತಮ್ಮ ಬಳಿ ಎಟ್ಟೆ ಹತ್ತೆಯಲ್ಲಿ 20 5 ಕೈ ರೊಕ್ಕ ಕೊಟ್ಟು ಬೆಂಕಿ ಶಾಂತ ಮಾಡ್ಬೇಕಂತ ನಿಮ್ಮಲ್ಲಿ ಕೈ ಕೇಳ್ಕೊಳ್ತೇನೆ. ಏನಂತ ನಾನು ಬೇಕು ನದಿಯ ಬಲ್ಲಿ
ನದಿಯಾದಲ್ಲ ದೊಡ್ಡ ಮೀನ ಆಡವಲ್ಲ ನೀರತ್ತರವನಾಗಿ ಎರಡು ಮೀನ ನೀರತ್ತರವನಾಗಿ ಎರಡು ಮೀನ ಆಡವಲ್ಲ ಸಿದ್ಧನಾದ ಋಷಿಯಲ್ಲ ಪತಿ ಹತ್ತಿರ ನಡೆದಾಳಲ್ಲ ಪತಿ ಹತ್ತಿರ ನಡೆದಾಳಲ್ಲ ಬಂದೆ ಮದವಿಯ ಮಾಡ ಅಯ್ಯೋ ಸ್ವಚ್ಛ ಅಯ್ಯೋ ಸ್ವಚ್ಛ ಶಂಕರ ಪರಮಾತ್ಮ ನನ್ನ ಪತಿದೇವ ಹೇಳಿದ ಮಾತು ನಿಷ್ಫಲವಾಗಿ ಹೋಯ್ತು. ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ನನಗೆ ಬಂದದ್ದು ಬರಲಿ, ಆ ಭಗವಂತನ ದಯೆ ನನ್ನ ಮೇಲೆ ಇರಲಿ. ನನ್ನ ಪತಿದೇವ ಪಾದಕ್ಕೆ ಹೋಗಿ ನಾನು ಕ್ಷಮೆ ಕೇಳುವೆ. ನಮ್ಮ ಪತಿದೇವ ಇದೊಂದು ಮಾತು ಏನು ಹೇಳುತ್ತ ಎಲ್ಲಿ ಹೋಯ್ಕೆ ನಿನ್ನ ಪತಿವರ್ತ ಧರ್ಮ ಶರಪನ ಶಿಂಪಿಯನ್ನು ಮಾಡಿ ಮರಳಿನ ಕುಂಭವನ್ನು ಮಾಡಿ ನದಿಗೆ ಹೋಗಿ ಶೀತಾಳ ನೀರವನ್ನು ತೆಗೆದುಕೊಂಡು ಬಾ ಅಂದರೆ ನಿನ್ನ ಮನಸ್ಸು ಸ್ಥಿರವಾಗಿ ಉಳಿಲಿಲ್ಲ ಪಾಪಿ, ನಿನ್ನ ಮನಸ್ಸು ಸ್ಥಿರವಾಗಿ ಉಳಿಲಿಲ್ಲ. ಹೋ ನೀತಾತ್ಮಳೆ, ಏನು ಮಾಡಲಿ ನಿನ್ನನ್ನು? ಕಡಿಯೋದು ಸುಡುವುದು ಕರ್ಕಾಸಲಿದ್ದು ನಿನ್ನ ಕರ್ರನೆ ಪರಿಯದ ಇಲ್ಲವಾದರೆ ನಿನ್ನ ಹೃದಯನು ಸರ್ರನೆ ಸೀಳಿ ಹಾಕಲ. ಭ್ರಷ್ಟ ಮುಂಡೆ, ನಿನಗೆ ಕೆಟ್ಟ ಶ್ರಾಪ ಕೊಡುತ್ತೇನೆ. ನಿನ್ನ ಮೈಯಲ್ಲ ಕೈಯಲ್ಲ ಕೇವಲತ್ರಗಳನ್ನು ಸೋರಲಿ, ನಿನ್ನ ಬೆರಳುಗಳು ಮಂಡಾಗಲಿ, ನಿನಗೆ ಕುಷ್ಠರೋಗ ಬದಿಯಲ್ಲಿ ಹೊರಟು ಹೋಗುವುದಿಲ್ಲ. ಪರಮಾತ್ಮ ನನ್ನ ಪತಿದೇವ ಹೇಳ್ತಾನೆ ಸ್ವಲ್ಪ ಅದು ಕರುಣೆ ತೋರಲಿಲ್ಲ. ಏನು ರೇಣುಕ, ನಿನ್ನ ಮೈಯಲ್ಲಿ ಕೆಟ್ಟ ರೋಗ ಹೊಡೆಯುತ್ತೆ, ಈ ಶಾಪ ಕೊಟ್ಟಿದರು. ನನಗೆ ಬಂತು ಬಾಲಿ, ಆ ಭಗವಂತನ ದಯ ನನ್ನ ಮೇಲೆ ಇರಲಿ. ನನ್ನ ಪತಿದೇವ ದಯದಿಂದ ಇದೇ ಅಡವಿ ಆಡ ತಿರುಗುತ್ತಾ ನಾನು ಎಲ್ಲೆಲ್ಲ ಹೋಗಬೇಕು ಸ್ವಾಮಿ. ಅಯ್ಯೋ ಸ್ವಚ್ಛ, ಅಯ್ಯೋ ಸ್ವಚ್ಛ ಸಿಂಗ ಪರಮಾತ್ಮ. ಗಲ್ಲು ಹೊಡೆದ ತಾಯಿಗಳಿರ ನೋಡಿರಲ್ಲ ಬಾಳುವೆ, ಗಲ್ಲು ಹೊಡೆದ ಅಕ್ಕಗಳಿರ ನೋಡಿರಲ್ಲ ಬಾಳುವೆ, ಗಲ್ಲು ಹೊಡೆದ ತಾಯಿಗಳಿರ ನೋಡಿರಲ್ಲ ಬಾಳುವೆ, ಗಲ್ಲು ಹೊಡೆದ ಅಕ್ಕಗಳಿರ ನೋಡಿರಲ್ಲ ಬಾಳುವೆ, ನೋಡಿರಲ್ಲ ಬಾಳುವೆ ಕೋಟಿಯಲ್ಲ ದೈವ, ಕೋಟಿಯನ್ನ ಬಾಳುವೆ ಕೋಟಿಯನ್ನ ದೈವ, ನೋಡಿರಲ್ಲ ಬಾಳುವೆ ಕೋಟಿನಲ್ಲ ದೈವ, ನೋಡಿರನ್ನ ಬಾಳುವೆ ಕೋಟಿಯನ್ನ ದೈವ, ಕಲ್ಲು ಬಡದ ತಾಯಿಗಳಿರ ನೋಡಿರಲ್ಲ ಬಾಳುವೆ, ಕಲ್ಲು ಬಡದ ಅಕ್ಕಗಳು ನೋಡಿರಲ್ಲ ಬಾಳುವೆ, ಕಲ್ಲು ಬಡದ
ತಾಯಿಗಳಿರ ನೋಡಿರನ್ನ ಬಾಳುವೆ ಎನ್ನು ಹರಿದ ಅಕ್ಕಗಳಿರ ನೋಡಿರನ್ನ ಬಾಳುವೆ ತಾಯಿ ನಿಲ್ಲ ತಂದೆ ನಿಲ್ಲ ಬಂಧು ನಿಲ್ಲ ಬಳಗ ನಿಲ್ಲ ಇಲ್ಲ ಬಂಧಿಯವಿಲ್ಲ ಬಂಧು ಇಲ್ಲ ಬಳಗವನಿಲ್ಲ ಅವ್ವ ಇಲ್ಲ ಅಪ್ಪ ಇಲ್ಲ ಬಂಧು ನಿಲ್ಲ ಬಳಗ ನಿಲ್ಲ ಅವ್ವನಿಲ್ಲ ಅಪ್ಪ ನಿಲ್ಲ ಬಂಧು ನಿಲ್ಲ ಬಳಗ ನಿಲ್ಲ ಹೆಣ್ಣು ಬಡನ ತಾಯಿಗಳ ಮಾಡಿರಲ್ಲ ಬಾಳುವೆ ಹೆಣ್ಣು ಬಡನ ಅಪ್ಪಗಳೇ ನೋಡಿರಲ್ಲ ಬಾಳುವೆ ಹೆಣ್ಣು ಹಡನ ತಾಯಿಗಳಿರ ನೋಡಿರಲ್ಲ ಬಾಳುವೆ ಹೆಣ್ಣು ಹಡನ ತಾಯಿಗಳಿರ ನೋಡಿರಲ್ಲ ಬಾಳುವೆ ಮಾರೋಗ ಮೈಯಲ್ಲಿ ಒಡಿತು ಅಡವಿಯರನ ತಿರುಗದ ಬಂತು ಮಾರೋಗ ಮೈಯಲ್ಲಿ ಒಡಿತು ಅಡವಿಯರನ ತಿರುಗದ ಬಂತ ಕುಷ್ಠರೋಗ ಮೈಯಲ್ಲಿ ಒಡಿತು ಅಡವಿಯರನ ತಿರುಗದ ಬಂತು ಕುಷ್ಠರೋಗ ಮೈಯಲ್ಲಿ ಒಡಿತು ಅಡವಿಯರನ ತಿರುಗದ ಬಂತ ಕಣ್ಣು ಬಡನ ತಾಯಿಗಳಿರ ನೋಡಿರಲ್ಲ ಬಾಳುವೆ ನೋಡಿರಲ್ಲ ಬಾಳುವೆ ಹತ್ತುವ ತಾಯಿಗಳಿರ ನೋಡಿರಲ್ಲ ಬಾಳುವೆ ಎನ್ನು ಹರಿನ ಅಪ್ಪಗಳಿರ ನೋಡಿರಲ್ಲ ಬಾಳುವೆ ಆದಿಶಕ್ತಿ ಅಲ್ಲಮ್ಮ ಹೌದಾ 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 ಅಯ್ಯೋ ಸ್ವಸ್ವ ಚಿಂತ ಪರಮಾತ್ಮ ನಾನು ಏನು ಮಾಡಲಿ ಎಲ್ಲಿಗೆ ಹೋಗಲಿ ನನಗೆ ಬಂದಿದ್ದು ಬರಲಿ ಆ ಭಗವಂತನ ದಯ ನಿಮಗೆ ನನ್ನ ಪತಿದೇವ ದಯದಿಂದ ಇದೇ ಅಡವಿಯ ತಿರುಗುತ್ತಾ ನಾನು ಎಲ್ಲರೂ ಹೋಗುವೆ ಸ್ವಾಮಿ ಅಯ್ಯೋ ಸ್ವಸ್ವ ಚಿಂತ ಪರಮಾತ್ಮ ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ಮಣ್ಣಾಗಿ ಹುಟ್ಟಿದರೆ ಸಾಧು ಸತ್ಪುರುಷ ಪಾದ ಧೂಳದಿಂದ ಪಾವನಾಗುತ್ತಿರೋ ಈ ಹೆಣ್ಣಿನ ಜನ್ಮ ಅಯ್ಯೋ ಸ್ವಚ್ಛ ಚಿಂತ ಪರಮಾತ್ಮ ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ಕಲ್ಲಾಗಿ ಹುಟ್ಟಿದರೆ ಆ ಕಲ್ಲು ಗುಡಿ ಗುಂಡ ಆಗುತ್ತಿತ್ತು ಗುಡಿ ಒಳಗ ಕುಂತ ಜನರು ಅಷ್ಟೇ ಸಂತೋಷ ಪಡಿಸುತ್ತರು ಅದಕ್ಕಿಂತ ಹೀನವಾಯ್ತು ಈ ಹೆಣ್ಣಿನ ಜನ್ಮ ಪರಮಾತ್ಮ ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ಬೇವಿನ ಗಿಡವಾಗಿ ಹುಟ್ಟಿದರೆ ಗಿಡದ ತೆಳಗ ಕುಂತ ಜನರು ಎಷ್ಟು ಸಂತೋಷ ಪಡಿಸುತ್ತರು ಅದಕ್ಕಿಂತ ಹೀನವಾಯ್ತು ಈ ಹೆಣ್ಣಿನ ಜನ್ಮ ಪರಮಾತ್ಮ ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ಭೀಮಾ ನದಿಯಾಗಿ ಹುಟ್ಟಿದರೆ ಆ ನದಿ ಒಳಗ ನೀರ ಕುಡದಂತ ಜನರು ಎಷ್ಟು ಸಂತೋಷ ಪಡುತ್ತಿದ್ದರು ಅದಕ್ಕಿಂತ ಹೀನವಾಯ್ತು ಈ ಹೆಣ್ಣಿನ ಜನ್ಮ ಪರಮಾತ್ಮ ನಾನು ಏನು ಮಾಡಲಿ ಎಲ್ಲಿಗೆ ಹೋಗಲಿ ನನಗೆ ಬಂದಿದ್ದು ಬರಲಿ ಆ ಭಗವಂತನ ದಯ ನಿಮಗೆ ನನ್ನ ಪತಿದೇವ ದಯದಿಂದ ಜೋಗಿನಾಥ ಮನೆಯಲ್ಲಿ ಏನು ಮಾಡುತ್ತಿದೆಯಲ್ಲ ಏನಿತ್ತಮ್ಮ ಜೋಗಿನಾಥ ಮನೆಯಲ್ಲಿ ಶಿವಲಿಂಗನ ಪೂಜೆ ಮಾಡ್ತಾ ಕೂತೀನಿ ತಮ್ಮ ಏನು ನಾ ಜೋಗಿನಾಥ ಆ ಶಿವಲಿಂಗದ ಪೂಜೆಯನ್ನು ಬೇಗನೆ ಮುಗಿಸಿಕೊಂಡು ಹೊರಗೆ ಬರುವಂತನಾಗುವನ ಬಂದೆನ ತಮ್ಮ ಬಂದೆ
ಏನು ಅಣ್ಣ ಜೋಗಿನಾಥ? ಏನು ಅಣ್ಣ ಏಕಿನಾಥ? ಏನಂತಮ್ಮ? ಈ ನಡೆ ದಾರಿಯಲ್ಲಿ ಒಬ್ಬ ಕೆಳಮಗಳು ದುಃಖ ಮಾಡುತ್ತಾ ಕುಂತಿರಬಹುದು. ಹೌದು ತಮ್ಮ. ಯಾರೆಂಬುದು ವಿಚಾರ ಮಾಡುವಂತವರಾಗಿರಿ ಅಣ್ಣ. ಆಗಲಿ ತಮ್ಮ. ಏನಮ್ಮ ತಾಯಿ? ಏನು ತಂದೆವರು? ಈ ನುಡಿ ದಾರಿಯಲ್ಲಿ ನಿಂತವ್ರು ಯಾರಮ್ಮ ತಾಯಿ? ಏನು ತಂದೆವರು? ತಾಯಿ ನಾನು ಆದಿಶಕ್ತಿ ಏನು ತಂದೆ? ಅಮ್ಮ, ಏನು ತಂದೆವರು? ಆದಿಶಕ್ತಿ ರೇಣುಕ ಇದ್ದರೆ ಒಳ್ಳೆದಾಯ್ತು. ಅಮ್ಮ, ಏನು ತಂದೆ? ಮೇಲೆ ಮಳೆ ಸುರಿತಿರುವುದಮ್ಮ, ಬೇಗನೆ ಒಳಗೆ ಬಾರಮ್ಮ. ಏನು ತಂದೆವರೇ? ಅಮ್ಮ, ನನ್ನ ಮೈಯಲ್ಲಿ ಕೀವಾನತ್ರ ಸೋರುತ್ತಿರುವುದು ಹೇಗೆ ಬರಲಿ ತಂದೆಯವರೇ ತಮ್ಮ ಆಶ್ರಮದಲ್ಲಿ? ಏನಮ್ಮ? ಏನು ತಂದೆವರೇ? ಅಂತ ಕೇವ ರಕ್ತಕ್ಕೆ ಏಸು ಮಕ್ಕಳು ನಾವಲ್ಲಮ್ಮ. ನಿನ್ನ ಮೈಯಲ್ಲಿ ಇದ್ದಂತ ರೋಗೆಲ್ಲ ನಿವಾರಣೆ ಮಾಡಿ ಕಳುತ್ತೀವನ್ನಮ್ಮ. ಬೇಗನೆ ಒಳಗೆ ಬಾರಮ್ಮ. ಆಗಲಿ ತಂದೆವರು. ಏನು ತಮ್ಮ ಜೋಗಿನಾಥ? ಏನು ಅಣ್ಣ ಏಕಿನಾಥ? ಅಲ್ಲಿ ಕಣ್ಣಿಗೆ ಕಾಣುತ್ತಿರುವ ಎಣ್ಣೆಗುಂಡ ಕಾದರೂ ಹೋಗಿ ಪವಿತ್ರವಾದ ಶೀತಾಳ ನೀರವನ್ನು ತಂದು ಈ ತಾಯಿಯ ರೋಗ ನಿವಾರಣೆ ಮಾಡುವ ಅರ್ಥಮ್ಮ. ಆಗಲಿ ಅಣ್ಣ, ನೀನು ಹೇಳದಂತೆ ಅಲ್ಲಿ ಕಾತಿರುವ ಎಣ್ಣೆ ಗುಂಡಕ್ಕೆ ಹೋಗಿ ಶೀತಾಳ ನೀರವನ್ನು ತೆಗೆದುಕೊಂಡು ಬರ್ತೇನೆ ಅಣ್ಣ. ಆಗಲಿ ತಮ್ಮ. ಓಂ ನಮ ಶಿವಾಯ, 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 ಓಂ ನಮ ಶಿವಾಯ. ಅಕ್ಕಯ್ಯ ಜೋಗದ, ಅಕ್ಕಯ್ಯ ಜೋಗದ, ಅಕ್ಕಯ್ಯ ಜೋಗದ, ಅಕ್ಕಯ್ಯ ಜೋಗದ, ಅಕ್ಕಯ್ಯ ಜೋಗದ, ಅಕ್ಕಯ್ಯ ಜೋಗದ. ಆದಿಶಕ್ತಿಯಲ್ಲಮ್ಮ. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ